ಎಲ್ಲರಿಗೂ ನಮಸ್ಕಾರಗಳು. ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಮಾತಾಡ್ತಾ ಇದ್ದೀನಿ. ನಮ್ಮ ಜಿಲ್ಲೆಯಲ್ಲಿ ಇದೇ ತಿಂಗಳು ಮಾರ್ಚ್ 5 ಮತ್ತು 6ನೇ ತಾರೀಕು ಬನವಾಸಿಯಲ್ಲಿ ಕದಂಬೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ. ಸದರಿ ಆಚರಣೆಗೆ ಎಲ್ಲ ಸಾರ್ವಜನಿಕರು, ಕರ್ನಾಟಕದ ಜನತೆ ಹಾಗೂ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಜನತೆ ಆಗಮಿಸಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಜನಪ್ರತಿನಿಧಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಜಿಲ್ಲೆಯಾದ್ಯಂತ ಬರುವಂತಹ ನಮ್ಮ ಜಿಲ್ಲೆಯ ಜನರಿಗೆ ನಾವು ಬಸ್ ವ್ಯವಸ್ಥೆ ಕೂಡ ಮಾಡಿಸಿದ್ವಿ. ಬೆಳಗ್ಗೆ 11 ಗಂಟೆಗೆ ಬಸ್ ವ್ಯವಸ್ಥೆ ಇದೆ. 11 ಗಂಟೆಗೆ ಈ ಬನವಾಸಿ ವ್ಯಾಪ್ತಿಯಲ್ಲಿ ಬರುವಂಥ, ಸಿರಿಸಿ ವ್ಯಾಪ್ತಿಯಲ್ಲಿ ಬರುವಂಥ ತಾಲೂಕಿನ ಜನರಿಗೆ ಬಸ್ ವ್ಯಾಪ್ತಿ ಇದೆ. ಅದೇ ರೀತಿ ಕಾರವಾರ, ಕುಮಟಾ, ಹೊನ್ನಾವರ, ಭಟ್ಕಳದಿಂದ ಕೂಡ 2 ಬಸ್ಗಳನ್ನು ನಾವು ವ್ಯವಸ್ಥೆ ಮಾಡಿದ್ವಿ, ಅನುಕೂಲ ಸೇರಿದಂತೆ. ಬಸ್ ಇಲ್ಲಿ ಬೆಳಗ್ಗೆ 11 ಗಂಟೆಗೆ ಪ್ರಾರಂಭ ಆದರೆ ಅಲ್ಲಿ ಮಧ್ಯಾಹ್ನ, ಮತ್ತು ಕಾರ್ಯಕ್ರಮ ಮುಗಿದ ನಂತರ ಕೂಡ ಅದೇ ಬಸ್ಸಲ್ಲಿ ಪುನಃ ನಾವು ಎಲ್ಲ ಜನರಿಗೆ ತಮ್ಮ ತಮ್ಮ ಊರಿಗೆ ಇವರಿಗೆ ನಾವು ಡ್ರಾಪ್ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಿದ್ಧ ಕಲಾ ತಂಡಗಳು, ವಾದ್ಯ ತಂಡಗಳು ಮತ್ತು ಹಿಂದೂಸ್ತಾನಿ ಗಾಯಕರಾದಂಥ ರೋಹಿಣಿ ಮೇಡಮ್ ಇರ್ಬೋದು, ಹಾಗೂ ಭರತನಾಟ್ಯಕ್ಕೆ ಫೇಮಸ್ ಆದಂಥ ಚಿತ್ರನಟಿ ಕುಮಾರಿ ಕೃತಿಕಾ ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹರಿಕೃಷ್ಣ ತಂಡದವರು ಕೂಡ ಇದರಲ್ಲಿ ಬರ್ತಾ ಇದ್ದಾರೆ ಬೆಂಗಳೂರಿನಿಂದ. ಅದೇ ರೀತಿಯಾಗಿ ಪದ್ಮಶ್ರೀ ವಿಜೇತರಾದಂಥ ಕೃಷ್ಣ ಬಾಲೇಶ್ ಅವರು ಶೆಹನಾಯಿ ಮತ್ತು ತಬಲಾ ಜುಗಲ್ಬಂದಿ ಕಾರ್ಯಕ್ರಮವನ್ನು ಕೂಡ ನಡೆಸಿಕೊಡ್ತಾ ಇದ್ದಾರೆ. ತುಂಬ ಒಳ್ಳೆಯ ಕಾರ್ಯಕ್ರಮಗಳು ಈ ಒಂದು ಬನವಾಸಿ ಕದಂಬೋತ್ಸವದಲ್ಲಿ ಜರುಗ್ತಾ ಇದೆ. ಬೆಳಗ್ಗೆ ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ ಕುಸ್ತಿ ಸ್ಪರ್ಧೆಯನ್ನು ಕೂಡ ನಾವು ಆಯೋಜಿಸಿದ್ವಿ. ಈ ಕಾರ್ಯಕ್ರಮ ತುಂಬ ವಿಶೇಷವಾಗಿ ಆಗ್ತಾ ಇದೆ. ಅದಕ್ಕೆ ತಮ್ಮೆಲ್ಲರೂ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಇನ್ನೊಂದು ಸಾರಿ ನಾನು ತಮ್ಮೆಲ್ಲರಿಗೆ ಪ್ರೀತಿಯಿಂದ ಕೇಳಿ